ಈ ಒಂದು ಅಧಿಸೂಚನೆ ಪ್ರಕಟ ಆಗಿರುವಂತ ಡೇಟ್ ನೋಡಿ 25/2/2026 ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲೇ ಅಪ್ಲಿಕೇಶನ್ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ನೋಟಿಸ್ ಬಗ್ಗೆನೇ ಒಂದೊಂದು ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮಾಹಿತಿ ನಮಗೆ ಗುಡ್ ನ್ಯೂಸ್ ತಿಳಿಸಬೇಕು. ಕರ್ನಾಟಕದಲ್ಲಿ ಫೈರ್ಮ್ಯಾನ್ ಅಗ್ನಿಶಾಮಕ ಇಲಾಖೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರಾಜ್ಯದ ಸಚಿವರು ಒಂದು ಗೃಹ ಸಚಿವರೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಜಾಸ್ತಿ ನಾನು ಕೂಡ ಮಾತಾಡಲ್ಲ. ಮಾತಾಡ ನಮ್ಮ ಬಾಯಿನ ಒಣಗ್ತಾ ಇದೆ ಹೊರತು ಇವ್ರಂತರೂ ಸ್ವಲ್ಪನೂ ಒಣಗ್ತಾ ಇಲ್ಲ. ಅಗ್ನಿಶಾಮಕ ಇಲಾಖೆಯಲ್ಲಿ 1600 ಹುದ್ದೆಗಳ ಭರ್ತಿಗೆ ಕ್ರಮ ಯಾರು ವಹಿಸ್ತಿದ್ದಾರೆ? ನಮ್ಮ ಒಂದು ಕರ್ನಾಟಕ ರಾಜ್ಯದ ನಿಮ್ಮೆಲ್ಲರ ನೀವೇ ಮತ ಹಾಕಿ ಕಳಿಸಿಕೊಟ್ಟಿದ್ರಲ್ಲ ಆ ಒಂದು ಅಧಿಕಾರಿಗಳು. ಇಲ್ಲಿ ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಗೃಹ ಸಚಿವರಿಂದ ಹೇಳಿಕೆ. ಅಗ್ನಿಶಾಮಕ ಮತ್ತು ತುರ್ತು ಸೇವೆಯಲ್ಲಿ ಇಲಾಖೆಯಲ್ಲಿ ಖಾಲಿ ಇರುವಂತಹ 1600 ಅಧಿಕ ಹುದ್ದೆಗಳು ತುಂಬುವಂತ ಸಂಬಂಧ ಈ ಒಂದು ಮುಖ್ಯಮಂತ್ರಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲಿ ನೇಮಕಾತಿ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಇದಿಷ್ಟು ಮಾಹಿತಿ ನಮಗೆ ಅರ್ಥ ಆಯ್ತು. ಕರ್ನಾಟಕ ರಾಜ್ಯದಲ್ಲಿ KPS ಇಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಅದು ಯಾವ್ದಪ್ಪ ಅಂದ್ರೆ ಇಲ್ಲಿ ನೋಡಿ, ಡೇಟು 5/3/2026 10/3/2026 ಈ ಒಂದು ಡೇಟನ್ನ ನೆನಪಿಟ್ಟುಕೊಳ್ಳಿ. KPS ಆಗಿರತ್ತೆ. ನೋಟಿಸ್ ಆಗಿರೋದು ಕೂಡ 25/2/2026. ಇದನ್ನ ನೆನಪಿಟ್ಟುಕೊಳ್ಳಿ. ಏನ್ ತಿಳಿಸ್ಕೊಟ್ಟಿದ್ದಾರೆ, ಈ ಹಿಂದೆ ಯಾವೊಂದು ವಿದ್ಯಾರ್ಥಿಗಳು ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ 342 + 58 ಬ್ಯಾಕ್ಲಾಗ್ ಹುದ್ದೆಗಳು ಮೂಲ ದಾಖಲೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ದಿನಾಂಕ ಇರೋದು 5/3/2026 10/3/2026 ನಡೆಸ್ತಾರೆ. ಆ ಒಂದು ದಿನಾಂಕ ಒಳಗಾಗಿ ನಡೆಸೋದಕ್ಕೆ ಈ ಒಂದು ವಿಳಾಸ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇಲ್ಲಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಡೆಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ ತಯಾರು ಮಾಡಿಕೊಂಡು ನಿಮಗೆ ಯಾರ್ಯಾರು ಸೆಲೆಕ್ಟ್ ಆಗಿದಾರಲ್ಲ ಅವ್ರಿಗೊಂದು ಲೆಟರ್ ಬರ್ತಾ ಇದೆ ಅಂಚೆ ಇಲಾಖೆ ಮೂಲಕವಾಗಿ. ಅದನ್ನ ತೆಗೆದುಕೊಂಡು ಆ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ಕೊಳ್ಳಿ. ಇದು 2ನೇ ಅಪ್ಡೇಟು. ಇನ್ನು 3ನೇದಾಗಿ ಬನ್ನಿ ನಮ್ಮ ವಿಷಯಕ್ಕೆ ಬರೋಣ. ಆಗಲೇ ತಿಳಿಸ್ಕೊಟ್ಟೇನಲ್ಲ, ಅದು ಗೊತ್ತಾಯ್ತು ಅಂತ ಅನ್ಕೋತೀವಿ. ಅಗ್ನಿಶಾಮಕ ಈ ಒಂದು ಅಪ್ಡೇಟು ತುಂಬಾ ಜನ ಕೇಳ್ತಾ ಇರ್ತಾರ, ಯಾವ್ದಾದ್ರು ಒಂದು ಪೋಸ್ಟ್ ಬಗ್ಗೆ ಹೇಳಂತೇಳಿ. ಈ ರೀತಿ ಹೇಳ್ಕೊತ ಕೂತ್ರೆ ನಿಮಗೆ ಅಪ್ಡೇಟ್ ಬಂದಿರೋದು ಗೊತ್ತಾಗಲ್ಲ. ಆದ ಕಾರಣ ಒಂದು ವಿಡಿಯೋದಲ್ಲಿ ಎಷ್ಟು ನನ್ನ ಕೈಯಿಂದ ಆಗತ್ತಲ್ಲ ಎಲ್ಲ ಅಪ್ಡೇಟ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಅಂದ್ರೆ ಎಲ್ಲ ಮಾಹಿತಿನ ಚರ್ಚೆ ಆಗತ್ತೆ. ಸ್ವಲ್ಪ ಕೆಲವರಿಗೆ ತಿಳಿಯೋದೇ ಇಲ್ಲ ನಾನು ಹೇಳುವಂತ ಮಾಹಿತಿ. ಆದ ಕಾರಣ ಅಂತವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಇದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಏನಾದ್ರು ಬಂದ್ರೆ ನಿಮಗೆ ಹೆಲ್ಪ್ ಆಗತ್ತೆ. ಇದಕ್ಕೆ ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡ್ರಿ. 25ನೇ ತಾರೀಕು ರಿಲೀಸ್ ಮಾಡಿದಾರಲ್ಲ ಈ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ರಾಮನ್ ಸಂಶೋಧನಾ ಸಂಸ್ಥೆಯಲ್ಲಿ ಬೆಂಗಳೂರಿನಲ್ಲಿ ಅಪ್ಲಿಕೇಶನ್ ಇರತ್ತೆ. ಇದು 2026ರಲ್ಲಿ ಹೊಸ ನೇಮಕಾತಿ ಇದೇ ವಾರದಲ್ಲಿ ನೇಮಕಾತಿ ಆಗಿದೆ. 25/2/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 24 ಮಾರ್ಚ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಅವಕಾಶ, ಮಿಸ್ ಅಂತೂ ಮಾಡ್ಕೋಬೇಡ್ರಿ. ಪರೀಕ್ಷೆ ಇರೋದಿಲ್ಲ. ಇದಕ್ಕೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಆಗ್ತಾ ಇದೆ. ಸಂದರ್ಶನ ಮೂಲಕವಾಗಿ ಮಾತ್ರ. ಅರ್ಜಿ ಶುಲ್ಕನ ಇರೋದಿಲ್ಲ. ವಯೋಮಿತಿ ಕೇಳಿದ್ರೆ ಶಾಕ್ ಆಗ್ತೀರಾ. 18 ವರ್ಷದಿಂದ 35 ವರ್ಷ ಅಲ್ಲಿ ತನಕ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲರೂ ಅಪ್ಲಿಕೇಶನ್ ಹಾಕಿ. ತೊಂದ್ರೆನೆ, ವಿಚಾರ ಮಾಡಬೇಡ ನೀವು. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಹೆಸರು ನೋಡಿ, ರಿಸರ್ಚ್ ಅಸಿಸ್ಟೆಂಟ್ ಅಂತ ಹೇಳಿ, ಅಂದ್ರೆ ಸಂಶೋಧನಾ ಸಹಾಯಕ. ಇದಕ್ಕೆ ಅಪ್ಲಿಕೇಶನ್ ಕರೆದಿದ್ದಾರೆ. ಪರ್ ಮಂತ್ ಆಗಿ ನಿಮಗೆ ಸ್ಯಾಲ್ರಿಗಳನ್ನ ನೋಡಿ ಎಷ್ಟು ಕೊಡ್ತಾರೆ. 31,000 ತನಕ ಸ್ಯಾಲ್ರಿ ಕೊಡ್ತಾರೆ. ಅರ್ಜಿ ಸಲ್ಲಿಸಿದ್ರೆ ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಹೌದು, ಈ ಒಂದು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಪ್ಪರ್ ಏಜ್ ಲಿಮಿಟ್ 18 ವರ್ಷ 19. ಇದು ಮುಂದ್ಗಡೆ ಇರುವಂತ ಕನಿಷ್ಠ ವಯೋಮಿತಿ ಅವ್ರು ಮೆನ್ಷನ್ ಆಗಿಲ್ಲ. ಗರಿಷ್ಠ ವಯೋಮಿತಿ ಅಷ್ಟು ಕೊಟ್ಟಿದ್ದಾರೆ ನೋಡಿ, 35 ವರ್ಷ. ಅದ ನಂತರ 24 ಮಾರ್ಚ್ 2026 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗಾಗಿ ನೀವು ನಿಮ್ಮ ಒಂದು ವಯೋಮಿತಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಅಪ್ಲೈ ಮಾಡಿ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು ಇಲ್ಲಿದೆ ನೋಡಿ. ಈ ಒಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಇಷ್ಟು ಇದರಲ್ಲಿ ಮಾಹಿತಿನ ಚರ್ಚೆ ಕೊಟ್ಟಿದ್ದಾರೆ. ಏನಾದ್ರೂ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ. ಮತ್ತು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆರ್ಟಿಕಲ್ ಅನ್ನು ಕೊಟ್ಟಿದ್ದೇವೆ, ಅದನ್ನ ಪಡ್ಕೊಳ್ಳಿ. ಈಗ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಯ್ತು. ಇನ್ನು ವಯೋಮಿತಿ ಬಗ್ಗೆ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಬಟ್ ಶೈಕ್ಷಣಿಕ ಅರ್ಹತೆ ಬಗ್ಗೆನೇ ಗೊತ್ತಾಗಿಲ್ಲ. ಅದನ್ನ ನೋಡಿ. ಇದು ಗೌರ್ಮೆಂಟ್ ಮಾನದಂಡಗಳ ಪ್ರಕಾರ ಸಂಸ್ಥೆ ಆಗಿರತ್ತೆ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಇಲ್ಲಿ ನೋಡಿ, ಎಂ ಎಸ್ ಸಿ ಮುಗಿಸಿದವರು, MTech ಮುಗಿಸಿದವರು ಅಥವಾ BA ಆಗ್ಬಹುದು, BTech ಆದವರು
ಇದನ್ನ ಮುಗಿಸಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ, ಅವರೇ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಮೊಂದು ವರ್ಕ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗತ್ತೆ. ಸುಮಾರು 2 ವರ್ಷ ಅಥವಾ 3 ವರ್ಷ ಅಥವಾ 5 ವರ್ಷ ಅಥವಾ 10 ವರ್ಷ ಈ ರೀತಿಯಾಗಿದ್ದವ್ರು ಕೂಡ ಅಪ್ಲಿಕೇಶನ್ ಹಾಕಿ. ಬಟ್ ಕರ್ನಾಟಕದವ್ರಿಗೆ ಮಾತ್ರ ಅವಕಾಶ ಇರತ್ತೆ, ಕರ್ನಾಟಕದವ್ರು ಮಾತ್ರ ಅಪ್ಲಿಕೇಶನ್ ಹಾಕಿ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕೋದು 24ನೇ ತಾರೀಕು ಕೊನೆಯ ದಿನಾಂಕ. ಪ್ರತಿಯೊಂದು ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಕನ್ಫ್ಯೂಸ್ ಇದ್ರೆ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಬಹುದು.